ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಟಾಪ್ 8 ನಲ್ಲಿ ಮೊದಲ ಸುದ್ದಿ, ಪಾಕಿಸ್ತಾನ ಎಂತ ದುರ್ಗತಿಗೆ ತಲುಪಿದೆ ಅಂದ್ರೆ ಅಲ್ಲಿ ತಿನ್ನೋಕೆ ಕುಡಿಯೋಕೆ ಏನು ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದರ ನಡುವೆ ಇನ್ಮುಂದೆ ಅಲ್ಲಿ ವಾಹನಗಳು ಸಿಗಲ್ಲ, ಹಾಕೋಕೆ ಬಟ್ಟೆನೂ ಸಿಗಲ್ಲ. ಆರ್ಥಿಕ ಸಂಕಷ್ಟಕ್ಕೆ ಬಾಗಿಲು ಮುಚ್ಚುತ್ತಿದೆ ಪಾಕಿಸ್ತಾನ. ಕಾರ್, ಟೈರ್ಸ್, ಟೆಕ್ಸ್ಟೈಲ್ ಕಾರ್ಖಾನೆಗಳು ಬಂದ್. ಮಾಡಿದ್ದುಣ್ಣೋ ಮಾರಾಯ. ಈ ಗಾದೆ ಮಾತು ಪಾಕಿಸ್ತಾನಕ್ಕೆ ಈಗ ಅನ್ವಯ ಆಗ್ತಿದೆ. ಪದೇ ಪದೇ ಭಾರತದ ವಿರುದ್ಧ ಖ್ಯಾತೆ ತೆಗೆದು ಭಾರತವನ್ನೇ ಮುಗಿಸಲು ಹೊರಟಿದ್ದ ಪಾಕ್ ಇದೀಗ ತಾನೇ ತೋಡಿದ ಗುಂಡಿಗೆ ತಾನೇ ಬಿದ್ದಿದೆ. ಆ ದೇಶದಲ್ಲಿ ಉಂಟಾಗಿರೋ ಆರ್ಥಿಕ ಮುಗ್ಗಟ್ಟು ಇದೀಗ ಇಡೀ ದೇಶಕ್ಕೆ ಬೀಗ ಬೀಳುವ ಪರಿಸ್ಥಿತಿ ಬಂದಿದೆ. ಪಾಕಿಸ್ತಾನದಲ್ಲಿ ತಿನ್ನೋ ಅನ್ನ, ಕುಡಿಯೋ ಹಾಲಿನ ಬೆಲೆಯು ಗಗನಕ್ಕೆ ಮುಟ್ಟಿದೆ. ಪೆಟ್ರೋಲ್ ಕೊಳ್ಳೋಕೆ ಆಗ್ತಿಲ್ಲ. ಈ ನಡುವೆ ದುಡ್ಡಿಲ್ಲದೆ ಕಾರು, ಟೈರ್ ಕಾರ್ಖಾನೆಗಳ ಜೊತೆಗೆ ಟೆಕ್ಸ್ಟೈಲ್ ಕಾರ್ಖಾನೆಗಳು ಕೂಡ ಬಂದ್ ಆಗಿವೆ. ಪಾಕ್ನಲ್ಲಿ ಸುಜುಕಿ, ಹೋಂಡಾ ಹಾಗೂ ಟೊಯೋಟಾ ಕಂಪನಿಗಳು ವಾರದಿಂದ ಬಾಗಿಲು ತೆರೆದೇ ಇಲ್ಲ. ಇದೀಗ ಟೆಕ್ಸ್ಟೈಲ್ಸ್ ಕೂಡ ಬಂದ್ ಆಗಿರೋದ್ರಿಂದ ಕೆಲ ದಿನಗಳಲ್ಲೇ ಬಟ್ಟೆಗೂ ಪಾಕ್ ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತೆಲಂಗಾಣದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಜಂಗಿ ಕುಸ್ತಿ ತುಂಬಾನೇ ವೈಯಕ್ತಿಕ ಆಗ್ತಿದೆಯಾ ಅಂತ ಅನ್ನಿಸ್ತಾ ಇದೆ. ಬಿಆರ್ಎಸ್ ಶಾಸಕರ ವಿರುದ್ಧ ಅನುಚಿತ ಹೇಳಿಕೆ ಕೊಟ್ಟಂತ ವೈಆರ್ಎಸ್ಟಿಸಿ ಅಧ್ಯಕ್ಷೆ ಶರ್ಮಿಳಾ ಬಂಧನ ಆಗಿದೆ. ಶರ್ಮಿಳಾ ಹೇಳಿಕೆಗಳು, ಪ್ರಚೋದನೆ, ಶೂ ತೋರಿದ ಪ್ರಕರಣ ಇವೆಲ್ಲವೂ ತೆಲಂಗಾಣದಲ್ಲಿ ಆಡಳಿತಾರೂಢ ಪಕ್ಷವನ್ನೇ ಅಣಕಿಸುವಂತಿದ್ದು ತೀವ್ರ ವೈಯಕ್ತಿಕ ಮಟ್ಟಕ್ಕೆ ಇಳಿದು ಹೋಗ್ತಾ ಇದೆ. ಈ ಹಿಂದೆ ವೈಎಸ್ಆರ್ಟಿಪಿ ಅಧ್ಯಕ್ಷೆ ಶರ್ಮಿಳಾರನ್ನ ಗಾಡಿ ಸಮೇತ ಟೋ ಮಾಡಿದ್ದ ತೆಲಂಗಾಣ ಪೊಲೀಸರು ಈಗ ಮತ್ತೊಮ್ಮೆ ಅರೆಸ್ಟ್ ಮಾಡಿದ್ದಾರೆ. ಬಿಆರ್ಎಸ್ ಶಾಸಕರೊಬ್ಬರ ವಿರುದ್ಧ ಅನುಚಿತ ಟೀಕೆ ಮಾಡಿದ್ದಕ್ಕೆ ಶರ್ಮಿಳಾರನ್ನ ಬಂಧಿಸಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿಯಾಗಿರುವ ಶರ್ಮಿಳಾ ಅವರನ್ನ ಮಹಬೂಬಾಬಾದ್ ಪಟ್ಟಣದ ಪಾದಯಾತ್ರೆ ವೇಳೆ ಪೊಲೀಸರು ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ದಿದ್ದಾರೆ. ಶರ್ಮಿಳಾ ವಿರುದ್ಧ ಮಹಬೂಬಾಬಾದ್ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಭಂಗ, ಪ್ರಚೋದನೆ, ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಪಾದಯಾತ್ರೆಯನ್ನ ಎಲ್ಲಿ ನಿಲ್ಲಿಸಿದ್ರು ಅಲ್ಲಿಂದಲೇ ಮತ್ತೆ ಶರ್ಮಿಳಾ ಪಾದಯಾತ್ರೆ ಪುನರಾರಂಭಿಸಿದ್ರು. ವೈಎಸ್ಆರ್ಟಿಪಿ ತೆಲಂಗಾಣ ಹೈಕೋರ್ಟ್ ಮೊರೆ ಹೋಗಿದ್ದು ಶರ್ಮಿಳಾ ಅವರಿಗೆ ಪಾದಯಾತ್ರೆ ಪುನರಾರಂಭಿಸಲು ಅವಕಾಶ ನೀಡುವಾಗ ಈ ಹಿಂದೆ ವಿಧಿಸಿದ್ದ ಷರತ್ತುಗಳನ್ನು ಪಾಲಿಸುವಂತೆ ಹೈಕೋರ್ಟ್ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶ್ರೀರಾಮ್ ಸೇನೆಯ ಹಿಂದುತ್ವ ಅಜೆಂಡಾದ ಬುಡಕ್ಕೆ ಕೊಡಲಿ ಏಟು ಬೀಳುವಂತ ಮುನ್ಸೂಚನೆ ಸಿಕ್ತ. ಈ ಬಾರಿಯ ಚುನಾವಣೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮ್ ಸೇನೆಯಲ್ಲಿ ರಾಜಕೀಯ ಬಿಕ್ಕಟ್ಟು, ಇಬ್ಬಾಗವಾಗುತ್ತಾ ಮುತಾಲಿಕ್ ಸಂಘಟನೆ. ಶ್ರೀರಾಮ ಸೇನಾ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಈ ಬಾರಿ ಚುನಾವಣಾ ಅಖಾಡಕ್ಕೆ ಧುಮುಕೋದಾಗಿ ಈಗಾಗಲೇ ಘೋಷಿಸಿದ್ದಾರೆ. ಬಿಜೆಪಿ ಸರ್ಕಾರ ಹಿಂದೂ ಪರ ಕಾಳಜಿ ಇಲ್ಲ ಅಂತ ಗುಡುಗಿದ್ದ ಮುತಾಲಿಕ್ ಉಡುಪಿ ಸೇರಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಶ್ರೀರಾಮ್ ಸೇನೆಯಿಂದಲೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಾಗಿ ಹೇಳಿದ್ರು. ಕಾರ್ಕಳದಿಂದ ಸ್ಪರ್ಧಿಸ್ತೀನಿ ಅಂತ ಇರೋ ಪ್ರಮೋದ್ ಮುತಾಲಿಕ್ಗೆ ಈ ಶ್ರೀರಾಮ ಸೇನೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಮುತಾಲಿಕ್ ಸ್ಪರ್ಧಿಸಿದ್ದೇ ಆದ್ರೆ ಶ್ರೀರಾಮ್ ಸೇನೆ ನಮಗೆ ಬಿಟ್ಟುಕೊಡ್ಲಿ ಅಂತಿದ್ದಾರೆ ಮುಖಂಡ ಮೋಹನ್ ಭಟ್. ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ರೆ ಶ್ರೀರಾಮ ಸೇನೆಯನ್ನು ನಾವು ಮುಂದುವರಿಸಿಕೊಳ್ಳುತ್ತೇವೆ, ನಮ್ದವ್ರು ಬಿಟ್ಟುಕೊಡ್ಬೇಕು ಅಷ್ಟೇ. ಅವ್ರು ಕಾರ್ಕಳದಲ್ಲೇ ಸ್ಪರ್ಧೆ ಮಾಡೋದು ಹೌದು ಅಂತ ಹೇಳಿದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಶ್ರೀರಾಮ ಸೇನೆಯಿಂದ ಹೊರಗೆ ಬರೋದಂತೂ ನಿಶ್ಚಿತ. ಯಾಕಂತ ಹೇಳಿದ್ರೆ ನಾವು ಪ್ರಮೋದ್ ಮುತಾಲಿಕರು ಅವರು ಸೋತು ಆ ಅವಮಾನವನ್ನು ಇಟ್ಟುಕೊಂಡು ಜನರ ಪ್ರಶ್ನೆಗೆ ಉತ್ತರಗೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಮುತಾಲಿಕ್ ಸ್ಪರ್ಧೆ ಹೇಳಿಕೆಯಿಂದ ಒಂದ್ ಕಡೆ ಬಿಜೆಪಿಗೆ ಮತಗಳು ಹಂಚಿ ಹೋಗೋ ಆತಂಕ ಇದ್ರೆ ಇನ್ನೊಂದ್ ಕಡೆ ಸಂಘಟನೆಯಲ್ಲೇ ಬಿರುಕು ಮೂಡಿದೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ಆಗ್ತಿದೆ ಅಂತ ಮುಖಂಡರು ಆರೋಪಿಸಿದ್ದಾರೆ. ಅವರ ಉದ್ದೇಶ ಏನಿಲ್ಲ, ಪ್ರಮೋದ್ ಮುತಾಲಿಕರನ್ನ ತಂದು ಅಭಿಮಾನಿ ಬಳಗ ಅಂತ ಹೇಳಿ ಕಾರ್ಕಳದ ನಿಲ್ಲಿಸಿ ಕಾಂಗ್ರೆಸ್ಸಿನ ಗೆಲ್ಲಿಸುವಂಥದ್ದು ಒಂದೇ ಒಂದು ಅಭಿಪ್ರಾಯ, ಬೇರೆ ಏನಿಲ್ಲ. ನಮ್ಮ ನಿಜವಾದ ಹಿಂದುತ್ವ ಒಬ್ಬ ಕಾಂಗ್ರೆಸ್ಸಿಗೆ ಹೋಗಬೇಕು, ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅನ್ನುವಂಥ ಉದ್ದೇಶ ನಮ್ದಿಲ್ಲ. ಈ ಹಿಂದೆ ಮುತಾಲಿಕ್ ಶಿವಸೇನೆಯಿಂದ ಸ್ಪರ್ಧಿಸೋ ಮಾತಿತ್ತು. ಬಳಿಕ ಬಿಜೆಪಿಯಿಂದಲೇ ಟಿಕೆಟ್ ನೀಡಲು ಕೂಡ ನಿರ್ಧರಿಸಿದ್ರಂತೆ. ಆದ್ರೆ ಈಗ ವರಸೆ ಬದಲಿಸಿ ಕಾರ್ಕಳದ ಮೇಲೆ ಕಣ್ಣಿಟ್ಟಿರೋ ಮುತಾಲಿಕ್ರಿಂದಾಗಿ ಶ್ರೀರಾಮ್ ಸೇನೆಯಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.